ವೆಲ್ಕಮ್ ಬ್ಯಾಕ್ ಟು ರುಚಿ ಸಂಭ್ರಮ. ನಮ್ಮ ಊಟ ನಮ್ಮ ಸಂಭ್ರಮ. ಇವತ್ತಿನ ರೆಸಿಪಿ ಗೋರಿಕಾಯಿ ಪಲ್ಯ ಮತ್ತೆ ಕ್ಲಸ್ಟರ್ಡ್ ಬೀನ್ಸ್. ಇದಂತೂ ಚಪಾತಿಗಾಗ್ಲಿ ಪೂರಿಗಾಗ್ಲಿ ಬಿಸಿ ಬಿಸಿ ಅನ್ನಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಚಿಲ್ಲಿ ಪೌಡರು, ಸಾಸಿವೆ ಮತ್ತೆ ಜೀರಿಗೆ, ಕರಿಬೇವು, ಸಣ್ಣ ಬೆಳ್ಳುಳ್ಳಿ ಮತ್ತೆ ಕಡಲೆಕಾಯಿ ಬೀಜ, 2 ಟೊಮ್ಯಾಟೊ, 1 ದೊಡ್ಡ ಈರುಳ್ಳಿ. ಇವಾಗ ಮಸಾಲೆ ಬಂದ್ಬಿಟ್ಟು ಚಿಲ್ಲಿ ಪೌಡರ್, ಅರಿಶಿನ, ಉಪ್ಪು, 2 ಕೆಂಪುಮೆಣಸಿನ್ಕಾಯಿ, ತೊಳ್ದು ಕಟ್ ಮಾಡಿ ಇಟ್ಕೊಂಡಿರೋ ಗೋರಿಕಾಯಿ. ಇವಾಗ ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಕೊಳ್ಳೋಣ. ಆ ಬಾಣಲಿಗೆ 2 ರೆಡ್ ಚಿಲ್ಲಿ ಮತ್ತೆ ಬೆಳ್ಳುಳ್ಳಿ ಇದನ್ನ ಡ್ರೈ ಫ್ರೈ ಮಾಡ್ಕೋಬೇಕು. ಮತ್ತೆ ಕಡಲೆಕಾಯಿ ಬೀಜನ್ನು ಕೆಂಪಗೆ ಹುರಿದಿಟ್ಕೋಬೇಕು. ಇದನ್ನೆಲ್ಲನೂ ನಾವು ನೀಟಾಗಿ ಪೌಡರ್ ಮಾಡ್ಕೊಂಡು ಸೈಡ್ಗೆ ಇಟ್ಕೊಂಡ್ಬಿಡೋಣ. ಇವಾಗ ಅದೇ ಬಾಣಲಿಗೆನೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡ್ಬಿಡೋಣ. ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತೆ ಜೀರಿಗೆನ ಹಾಕೊಂಡ್ಬಿಡೋಣ. ಕರಿಬೇವು, ಈರುಳ್ಳಿ ಹಾಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಗೋರಿಕಾಯಿನ ಹಾಕೊಂಡು ಎಣ್ಣೆಲೆ ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ. ಇವಾಗ ಟೊಮ್ಯಾಟೊ ಹಾಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡೋಣ. ಉಪ್ಪು ಹಾಕೊಂಡ್ಮೇಲೆ ಅರಿಶಿನದ ಪೌಡರ್ ಹಾಕೊಂಡು ನೀಟಾಗಿ ಸಾಫ್ಟಾಗಿ, ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗೋಕ್ಕೋಸ್ಕರ ಉಪ್ಪು ಮತ್ತೆ ಅರಿಶಿನ ಹಾಕೊಂಡು ಫ್ರೈ ಮಾಡ್ಕೋಬೇಕು ಎಣ್ಣೆಲೆ. ಸೊ ಇವಾಗ ಫ್ರೈ ಆಗಿದೆ ನೋಡಿ. ಇವಾಗ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಹಾಕೊಂಡ್ಬಿಡೋಣ. ಹಾಕೊಂಡು ಎಣ್ಣೆಲೆ ಸ್ವಲ್ಪ ಫ್ರೈ ಹಾಕಬೇಕು. ಇವಾಗ 2 ಗ್ಲಾಸ್ ನೀರು ಹಾಕೊಂಡ್ಬಿಡೋಣ. ಹಾಕೊಂಡು ಲಿಡ್ ಕ್ಲೋಸ್ ಮಾಡಿ ಎತ್ತಿಟ್ಕೊಂಡ್ಬಿಡೋಣ. ಇದು ಚೆನ್ನಾಗಿ 10 to 15 ಮಿನಿಟ್ಸ್ ಗೋರಿಕಾಯಿ ಎಲ್ಲ ಸಾಫ್ಟ್ ಆಗಿ ಬೇಯಬೇಕು ಇದು ನೀರಲ್ಲೇನೆ. ಇವಾಗ ಚೆನ್ನಾಗಿ ಡ್ರೈ ಆಗಿ ಫ್ರೈ ಆಗಿದೆ ನೋಡಿ. ಆದ್ಮೇಲೆ ನಾವು ಮಾಡಿಟ್ಕೊಂಡಿರೋ ಪೌಡರ್ನ ಹಾಕೊಂಡು ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಇವಾಗ ನಮ್ ಗೋರಿಕಾಯಿ ಪಲ್ಯ ರೆಡಿ ಆಗಿದೆ. ತಿನ್ನೋದಿಕ್ಕಂತೂ ತುಂಬಾ ಡಿಲಿಷಿಯಸ್ ಆಗಿರುತ್ತೆ. ಇದನ್ನ ತಿಂದ್ರೆ ಕ್ಯಾಲ್ಸಿಯಂ ಫಾರ್ ಬೋನ್ಸ್ ಆಗಿರುತ್ತೆ, ಮತ್ತೆ ವಿಟಮಿನ್ ಎ, ಸಿ, ಕೆ ಇರುತ್ತೆ, ಮತ್ತೆ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗುತ್ತೆ. ಮಿಸ್ ಮಾಡಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಶೇರ್ ಮಾಡಿ. ಕೆಳಗಡೆ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಎಲ್ಲ ಅಪ್ಡೇಟ್